ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಗೊಲ್ಲ ಲಿಂಗಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯರದಮ್ಮನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಭಾಗ 1ರ ಚಿತ್ರೀಕರಣವನ್ನ ಒಮ್ಮೆ ನೀವೇ ನೋಡಿ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ, ಇದು ಅಂಗನವಾಡಿ ಕೇಂದ್ರ 1. ಈ ಪುಟ್ಟ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಸ್ಥಳ ಇದು. ಹೇಗಿದೆ ನೋಡಿ, ಸರಿಸುಮಾರು 3 ವರ್ಷಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ನಿಲ್ಲಿಸಿದ್ದಾರೆ. ಹಾಗಾಗಿ ತಾವು ನೋಡ್ತಿರುವಂಥ ದೃಶ್ಯ ಇದು. ಮೇಲ್ಗಡೆ ನೋಡಿ ವೀಕ್ಷಕರೇ, ಮೇಲ್ಗಡೆ ನೋಡಿ ಕಾಂಕ್ರೀಟು ಜಣಜಣನೆ ಬಿದ್ದರೆ ಯಾರ್ದಾದ್ರೂ ತಲೆ ಒಡೆದು ಹೋಗಿರುತ್ತದೆ. ಹಾಗಾಗಿನೇ ಈ ಸ್ಥಳದಿಂದ ಬೇರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ರೂಮನ್ನು ಬುಕ್ ಮಾಡಿಕೊಂಡು ಇದೇ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಹಾಗೇನೆ ಯುವಕರು, ಊರಿನ ಸಾರ್ವಜನಿಕರು ಎಲ್ಲರೂ ಸೇರಿ ಇದೇ ಗ್ರಾಮದಲ್ಲಿ ಖಾಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಯೊಂದರಲ್ಲಿ ಪಠ್ಯ ಪಾಠ ಕಲಿಕೆಯನ್ನು ಕಲಿಸುವಲ್ಲಿ ಯಶಸ್ವಿಯಾದರು. ವೀಕ್ಷಕರೇ, ನೀವು ನೋಡಿರುವಂಥ ದೃಶ್ಯ ಆಗಿನ ದೃಶ್ಯದಲ್ಲಿ ಇರುವಂಥ ಅಂಗನವಾಡಿ ಕೇಂದ್ರ 1. ಅಲ್ಲಿಂದ ಮಕ್ಕಳಿಗೆ ಅನಾಹುತ ಆಗಬಾರ್ದಂತೇಳಿ ಮಕ್ಕಳ ಜೀವಕ್ಕೆ ಬೆಲೆ ಕೊಟ್ಟು ಆ ಶಿಕ್ಷಕರು ಮತ್ತು ಶಿಕ್ಷಕಿಯರು ದಯವಿಟ್ಟು ಇಲ್ಲಿ ಇರೋದು ಬೇಡ ಅಂತೇಳಿನೇ ಈ ಸ್ಥಳದಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡಿಸುವಂಥ ಆದ್ಯತೆ ಮಾಡ್ತಿದ್ದಾರೆ. ಅವರಿಗೆ ಒಂದು ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳು. ನಂತರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೂ ಮಾಹಿತಿ ತಿಳಿಸಿ, ಹಾಗೇನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಮಾಹಿತಿ ನೀಡಲಾಗಿದೆ. ಈ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಪಾಠ ಶಾಲೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಅತಿ ಬೇಗನೆ ಎಚ್ಚೆತ್ತುಕೊಂಡು ಬೇರೆ ಕೊಠಡಿಯೊಂದರಲ್ಲಿ ಕಲಿಕಾ ಕೇಂದ್ರವನ್ನ ಮಾಡಿ ಮಕ್ಕಳಿಗೆ ಕಲಿಸುತ್ತಿರುವ ಪಠ್ಯ ಪಾಠ ತುಂಬಾ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಅಂಗನವಾಡಿ ಕೇಂದ್ರದ ಭಾಗ 1ನೇ ಟೀಚರ್ಸ್ಗಳಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ತುಂಬಾ ಹೃದಯ ಪೂರ್ವಕ ಧನ್ಯವಾದಗಳು. ದೃಷ್ಟಿ ನ್ಯೂಸ್ ಕನ್ನಡ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇವೆ. ವೀಕ್ಷಕರೇ ನಮಸ್ಕಾರ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಗೋಲಿಂಗಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಯರದಮ್ಮನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಇವತ್ತು. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಅಂಗನವಾಡಿ ಕೇಂದ್ರ 1ರಲ್ಲಿ ಮುಂಭಾಗದಲ್ಲಿ ನಿಂತಿದ್ದೇನೆ. ದಯವಿಟ್ಟು ಈ ಊರಿನ ಮುಖಂಡರ ಹತ್ರ ಒಮ್ಮೆ ಭೇಟಿ ಮಾಡೀನಿ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಒಂದು ಸರ್. ಅಣ್ಣ, ಇಲ್ಲಿ ಸರಿಸುಮಾರು ಎಷ್ಟು ವರ್ಷಗಳಿಂದ ಇದು ಪಾಲ್ಬಿದ್ದಿರುವಂಥ ಅಂಗನವಾಡಿ? 3 ವರ್ಷ. ಸತತ 3 ವರ್ಷಗಳಿಂದಲೇ ಇದು ಸ್ಟಾಪ್ ಆಗಿತ್ತು. ಸ್ಟಾಪ್ ಮಾಡಲಿಕ್ಕೆ ಕಾರಣ ಏನು? ಮಳೆ ಬಂದು ಅದೆಲ್ಲ ಸೂರದಾಗಿ ಮಕ್ಕಳು ಪ್ರಾಬ್ಲಮ್ ಮಾಡ್ತಾರೆ. ಯಾಕಂದರೆ ಕೆಳಗಡೆ ಮಕ್ಕಳು ಆಡ್ತಿರ್ತಾರೆ, ಏನಾದ್ರು ತಲೆ ಮೇಲೆ ಏನಾದರೂ ಗುರುಮುಂತ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ ಹತ್ರ ಹುಡುಗರು ಅಲ್ಲಿ ರೂಮ್ ಮಾಡಿ ಅಲ್ಲಿ ಮಾಡಿಸ್ಬೋದು. ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಕೊಠಡಿಯನ್ನು ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಗಮನಕ್ಕೆ ಏನಾದರೂ ತಂದಿದ್ದೀರಾ? ಇದು ಏನಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಿಲ್ಲ. ಆಮೇಲೆ ಈ ಊರಿನ ಮುಖಂಡರು ಮತ್ತು ಅಥವಾ ಮಾಜಿ ಮೆಂಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಸರ್ ಅವರಿಗೆ ಏನಾದರೂ ಮಾಹಿತಿ ತಿಳಿಸಿದೆಯಾ? ಇಲ್ಲ ಸರ್, ನಾವು ಯಾರು ಕೇಳಿದ್ರು ಸರ್, ನೋಡ್ಯಾರಷ್ಟೇ, ನೋಡಿ ಕನ್ಫರ್ಮ್. ಸತತ ಸುಮಾರು ವರ್ಷಗಳಿಂದ ಇಲ್ಲಿ ಪಾಲ್ಬಿದ್ದಿರುವಂಥ ಒಂದು ಬಾವಿ ಇದೆ. ಈ ಬಾವಿಯ ಮೇಲ್ಭಾಗದಲ್ಲಿ ಒಂದು ಏನೋ ಒಂದು ತಂತಿಯಿಂದ ಏನೋ ಇಟ್ಟಿದ್ದಾರಲ್ಲ, ಅದನ್ನು ಮುಚ್ಚಿಸುವಂಥ ಜಾಲರಿ ಇಟ್ಟಿದ್ದಾರೆ. ಅದನ್ನು ಮುಚ್ಚಿಸುವಂಥ ಕೆಲಸ ಏನಾದರೂ ಮಾಡಿದ್ದಾರಾ? ಅದು ಮಾಡಿದ್ದಾರೆ. ಅವರೇ ಮಾಡಿಸಿದ್ದಾರೆ. ವೀಕ್ಷಕರೇ, ನೀವು ಕೇಳ್ತಿರುವಂಥ ದೃಶ್ಯ ಇದು ಯರದಮ್ಮನಹಳ್ಳಿ ಗ್ರಾಮದ ಮುಂಭಾಗದಲ್ಲಿ ಇದು ಏನಿದೆಯಲ್ಲ ಅಂಗನವಾಡಿ ಕೇಂದ್ರ 1. ಈ ಕೇಂದ್ರದ ಒಳಗಡೆ ಹೋಗಿ ನೋಡಿದ್ದೀವಿ. ಮಳೆ ಸೋರುವಂಥ ದೃಶ್ಯ ಇದ್ದಾಗ ಸತತ ಸುಮಾರು ಮಕ್ಕಳಿಗೆ ಹಾನಿ ಆಗುತ್ತಂತೇಳಿ 3 ವರ್ಷಗಳಿಂದನೇ ಇದು ಸ್ಟಾಪ್ ಮಾಡಿದ್ದಾರೆ. ನಮಸ್ಕಾರ. ಆದರೆ ಸರಿಸುಮಾರು ಸತತ 3 ವರ್ಷಗಳಿಂದ ಪಾಳು ಬಿದ್ದ ಅಂಗನವಾಡಿಯನ್ನು ಇನ್ನೂ ಅಭಿವೃದ್ಧಿ ಯಾಕೆ ಆಗಿಲ್ಲ ಸ್ವಾಮಿ? ಈ ಅಂಗನವಾಡಿ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಒಮ್ಮೆ ಈ ಗ್ರಾಮದಲ್ಲಿ ಬಂದು ವೀಕ್ಷಿಸಿ ನೋಡಿದ ನಂತರ ಅತಿ ಶೀಘ್ರದಲ್ಲಿಯೇ ಹೊಸದಾಗಿ ಅಂಗನವಾಡಿ ಕೇಂದ್ರವನ್ನ ಅಳವಡಿಸಿ ಕೊಡಬೇಕೆಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್,
ದೃಷ್ಟಿ ನ್ಯೂಸ್, ಯರದಮ್ಮನಹಳ್ಳಿ.